ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಇವತ್ತಿನ ವ್ಲಾಗಲ್ಲಿ ತುಂಬಾ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ವಿಡಿಯೋನ ಮಿಸ್ ಮಾಡಿದೆ ಎಂಡ್ವರೆಗೂ ನೋಡಿ. ನಾನು ಡೇ ಸ್ಟಾರ್ಟ್ ಮಾಡ್ಕೊಂಡಿರೋದು ಫಸ್ಟು ಒಂದು ಡಿಟಾಕ್ಸ್ ಜ್ಯೂಸಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬಂದು ನಾನು ತೊಗೊಂಡಿರೋದು ಒಂದು ಆಮ್ಲನ ತೊಗೊಂಡಿದ್ದೀನಿ, ಬೆಟ್ಟದ ನೆಲ್ಲಿಕಾಯಿ. ನೆಕ್ಸ್ಟ್ ಬಂದುಬಿಟ್ಟು 1 ಟೇಬಲ್ ಸ್ಪೂನಷ್ಟು ಫ್ರೆಶ್ ಆಗಿರೋ ಅಲೋವೆರಾ ಪಲ್ಪ್ನ ತೊಗೊಂಡಿದ್ದೀನಿ. ಈ ಅಲೋವೆರಾ ಬಂದುಬಿಟ್ಟು ಎಲ್ಲರೂ ತೊಗೋಬೋದು, ಪ್ರತಿಯೊಬ್ಬರೂ. ಇದರಿಂದ ಇಮ್ಯುನಿಟಿ ಪವರ್ ತುಂಬಾ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಯಾರಿಗೆಲ್ಲ ಡಯಾಬಿಟಿಕ್ಸ್ ಇರುತ್ತಲ್ಲ ಅಂಥವ್ರಿಗೆ ತುಂಬಾ ಒಳ್ಳೆಯದು ಹೆಲ್ತಿಗೆ. ಸೊ ಇವೆರಡು ಕಾಂಬಿನೇಷನ್ ಆಗಿ ತೊಗೊಂಡಾಗ ವೆಯ್ಟ್ ಲಾಸ್ ಜೊತೆಗೆ ನಮಗೆ ಗ್ಲೋಯಿಂಗ್ ಸ್ಕಿನ್ ಆ್ಯಂಡ್ ಹೇರ್ಗೂ ತುಂಬಾ ಒಳ್ಳೆಯದು. ದಿನ ಒಂದೇ ಥರ ಡಿಟಾಕ್ಸ್ ಜ್ಯೂಸ್ನ ಅಥವಾ ಡಿಟಾಕ್ಸ್ ಡ್ರಿಂಕ್ನ ಕುಡಿಯೋದಕ್ಕೆ ಇಷ್ಟ ಆಗಲ್ಲ ಅಂತಂದರೆ ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡಿ. ಇದರಿಂದ ಕುಡಿಯೋದಕ್ಕೆ ಟೇಸ್ಟೂ ಚೆನ್ನಾಗಿರುತ್ತೆ ಆ್ಯಂಡ್ ಡಿಫ್ರೆಂಟ್ ಆಗಿರೋ ಬೆನಿಫಿಟ್ಸೂ ಸಿಗುತ್ತೆ. ಸೊ ಯಾವುದೇ ವೆಯ್ಟ್ ಲಾಸ್ ಡ್ರಿಂಕ್ ಅಥವಾ ಡಿಟಾಕ್ಸ್ ಜ್ಯೂಸ್ನ ಕುಡ್ದಾದಾಗ ಮಿನಿಮಮ್ ಒಂದು ಹಾಫ್ ಆನ್ ಅವರ್ ಟು 45 ಮಿನಿಟ್ಸ್ ಆದರೂ ಗ್ಯಾಪ್ ತೊಗೊಳ್ಳಿ. ಸೊ ಅದಾದಮೇಲೆ ಏನೇ ಆಗಿರ್ಬೋದು, ನೀವು ನಟ್ಸ್ ಆಗಿರ್ಬೋದು ಅಥವಾ ಏನಾದರೂ ಹಣ್ಣು ತಿನ್ನಬೇಕಂದ್ರೂ ಇಲ್ಲ ಬ್ರೇಕ್ಫಾಸ್ಟ್ ಮಾಡಬೇಕಂದ್ರೂ ಈ ಥರ ಮಿನಿಮಮ್ ಒಂದು 45 ಮಿನಿಟ್ಸ್ ಗ್ಯಾಪ್ ಬಿಟ್ಟು ನೀವು ತೊಗೊಳ್ಬೋದು. ಆ್ಯಂಡ್ ನಾನಿಲ್ಲಿ ಬೆಳಗ್ಗೆ ಹೇಳಿದ್ನಲ್ಲ, ಡಿಟಾಕ್ಸ್ ಜ್ಯೂಸ್ ತೊಗೊಂಡಿರೋದು ಬೆಟ್ಟದ ನೆಲ್ಲಿಕಾಯಿ ಜೊತೆಗೆ 1 ಟೇಬಲ್ ಸ್ಪೂನ್ ಅಲೋವೆರಾ ಹಾಕ್ಕೊಂಡ್ಬಿಟ್ಟು ಜ್ಯೂಸ್ ಮಾಡಿಕೊಂಡು ಇದಕ್ಕೆ ಎಷ್ಟು ಬೇಕೋ ನಿಮಗೆ ಅಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಕುಡಿಬೋದು. ಟೇಸ್ಟೂ ಅಷ್ಟೇ ಚೆನ್ನಾಗೇ ಇರುತ್ತೆ. ಇಲ್ಲಿ ಲಡ್ಡುನೂ ಕುಡಿತಾ ಇದ್ದಾನೆ ನೋಡಿ. ಆವಾಗೇ ಹೇಳಿದ್ನಲ್ಲ, ಮೇಯ್ನಾಗಿ ಈ ಡಿಟಾಕ್ಸ್ ಪರ್ಟಿಕ್ಯುಲರ್ ಆಗಿ ಇವೆರಡು ಕಾಂಬಿನೇಷನ್ ಆಗಿ ನಾವು ತೊಗೊಂಡಾಗ ಡಯಾಬಿಟಿಕ್ ಇರೋರ್ಗಂತೂ ತುಂಬಾ ಸೂಪರಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ಬೆಲ್ಲಿ ಫ್ಯಾಟೂ ತುಂಬ ಬೇಗ ಕಡಿಮೆ ಆಗುತ್ತೆ ಆ್ಯಂಡ್ ವೆಯ್ಟ್ ಲಾಸೂ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಖಂಡಿತ ಒಂದ್ಸಲ ಟ್ರೈ ಮಾಡಿ ಈ ಡಿಟಾಕ್ಸ್ ಜ್ಯೂಸ್ನ. ಸೊ ನೆಕ್ಸ್ಟು ನಾನು ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊಳ್ತಿದ್ದೀನಿ. ಇವತ್ತು ಬ್ರೇಕ್ಫಾಸ್ಟ್ಗೆ ಏನೂ ಇಲ್ಲ, ತುಂಬಾ ಸಿಂಪಲ್. ಈ ಥರ ಟೈಮ್ ಇಲ್ಲೇ ಇದ್ದಾಗ ಏನಾದರೂ ಕ್ವಿಕ್ಕಾಗಿ ಮಾಡ್ಕೊಳ್ಬೇಕು ಅಂತಂದರೆ ಇದೂ ಒಂದು ಆಪ್ಷನ್ ಆಗಿ ಇಟ್ಕೊಳ್ತೀನಿ. ಏನು ಅಂದರೆ ಒಂದು ಆ್ಯಪಲ್ನ ತೊಗೊಂಡಿದ್ದೀನಿ. ಸೊ ನಿಮ್ಮ ಇಷ್ಟ ಯಾವ ಥರ ಆದರೂ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಜಸ್ಟ್ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಟೈಮೇ ಇಲ್ಲ ನಮಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ಕೊಳ್ಳೋರಿಗೆ, ನಾನು ಅಂದರೆ ಹೌಸ್ ವೈಫ್ಗೆ ಮೇಯ್ನಾಗಿ ನಾವು ಈ ಥರ ನಮ್ಮ ಕಲರ್ಫುಲ್ ಪ್ಲೇಟ್ನ ವೆಯ್ಟ್ ಲಾಸ್ಗೆ ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ಬೋದು ಅಂತ ತೋರಿಸಿದ್ದೀನಲ್ಲ. ಸೊ ಅದೇ ಥರ ನಾನು ಏನೂ ಇಲ್ಲ, ಸಿಂಪಲ್ಲಾಗಿ ಒಂದು ಆ್ಯಪಲ್ನ ಕಟ್ ಮಾಡಿಕೊಂಡು ಅದ್ರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು 1ರಿಂದ 1.5 ಟೇಬಲ್ ಸ್ಪೂನಷ್ಟು ಪೀನಟ್ ಬಟರ್ನ ತೊಗೊಂಡಿದ್ದೀನಿ. ಪೀನಟ್ ಬಟರಲ್ಲಿ ನಮಗೆ ಪ್ರೋಟೀನ್ ಅಂಶ ಹೆಚ್ಚು ಸಿಗುತ್ತೆ, ಜೊತೆಗೆ ಹೆಲ್ದಿ ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ ಅದರಲ್ಲಿ, ಅಂದರೆ ಗುಡ್ ಫ್ಯಾಟ್ ಸಿಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಜೊತೆಗೆ 2 ಖರ್ಜೂರ ತೊಗೊಂಡಿದ್ದೀನಿ. ಈ ಥರ ಸಿಂಪಲ್ಲಾಗಿ ನಾನು ಬ್ರೇಕ್ಫಾಸ್ಟ್ನ ಮಾಡ್ಕೊಂಡಿದ್ದೀನಿ. ಮಾರ್ನಿಂಗ್ ನಾನು ಡಿಟಾಕ್ಸ್ ಜ್ಯೂಸ್ ಕುಡ್ದಿದ್ನಲ್ಲ, ಸೊ ಏನಾಗುತ್ತೆ ಅಂದರೆ ನನಗೆ ಆ ಥರ ಡಿಟಾಕ್ಸ್ ಜ್ಯೂಸ್ ಎಲ್ಲ ಕುಡಿದಾಗ ಜಾಸ್ತಿ ಹೊಟ್ಟೆ ಅಂತ ಅನಿಸೋದಿಲ್ಲ. ಸೊ ಹಾಗಾಗಿ ನಾನು ಏನಾದರೂ ಸಿಂಪಲ್ಲಾಗಿ ಮಾಡ್ಕೊಂಡು ಬಿಡೋಣ ಅಂತೇಳ್ಬಿಟ್ಟು ಈ ಥರ ರೆಡಿ ಮಾಡಿಕೊಂಡು ನಾನು ಬ್ರೇಕ್ಫಾಸ್ಟ್ನ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಬೇರೆ ಯಾವ ಥರ ಆದರೂ ನಾನು ತೋರಿಸಿರುವಂಥ ಹೆಲ್ದಿ ವೇಯಲ್ಲಿ ನೀವು ಯಾವುದಾದ್ರೂ ಒಂದು ಆಪ್ಷನ್ನ ಚೂಸ್ ಮಾಡಿಕೊಂಡು ಮಾರ್ನಿಂಗ್ ಬ್ರೇಕ್ಫಾಸ್ಟು, ಮೇಯ್ನಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟು ತುಂಬ ಜನ ಸ್ಕಿಪ್ ಮಾಡ್ತಿರ್ತೀರ. ಸೊ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡಿದ್ರೂ ನಮ್ಮ ವೆಯ್ಟ್ ರೆಡ್ಯೂಸ್ ಆಗೋದಿಲ್ಲ. ಸೊ ವೆಯ್ಟ್ ಲಾಸ್ ಮಾಡೋರಿಗೆ ಇದೂ ಒಂದು ನೆನ್ಪಿಟ್ಕೊಳ್ಳಿ. ನಾವು ವೆಯ್ಟ್ ಕಡಿಮೆ ಮಾಡ್ಕೋಬೇಕು ಅಂತೇಳ್ಬಿಟ್ಟು ಬೆಳಗ್ಗೆ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಿ ಡೈರೆಕ್ಟ್ ಊಟ ಮಾಡಿಬಿಡ್ತೀವಿ ಅಂದರೆ ಅಂಥವ್ರಿಗೆ ಖಂಡಿತ ರಿಸಲ್ಟ್ಸ್ ಬರೋದಿಲ್ಲ. ಆ್ಯಂಡ್ ನೆಕ್ಸ್ಟು ನಾನಿಲ್ಲಿ ಬ್ರೇಕ್ಫಾಸ್ಟ್ ಆದಮೇಲೆ ಮನೆಗೆ ನೀವು ನೋಡಿರ್ಬೋದು, ನಂದು ಕಿಚನಿಂದು ಕುಕ್ವೇರ್ಸ್ ಎಲ್ಲ ಸ್ವಲ್ಪ ನಾನ್ ಸ್ಟಿಕ್ ಇರೋ ಅಂಥದ್ದು ಎಲ್ಲ ತುಂಬ ಹಾಳಾಗಿಬಿಟ್ಟಿದೆ. ಸೊ ಅದನ್ನ ಚೇಂಜ್ ಮಾಡಬೇಕು ಅಂತೇಳಿ ನಾನು ಇಂಡಸ್ ವಿಲ್ಲೆಯಿಂದ ಕೆಲವು ಕಾಸ್ಟ್ ಐರನ್ ಪ್ರಾಡಕ್ಟ್ಸ್ನ ತರಿಸಿದ್ದೀನಿ. ಈಗ ಸದ್ಯಕ್ಕೆ ಗ್ರೇಟ್ ಫ್ರೀಡಮ್ ಸೇಲ್ ನಡೀತಾ ಇದೆ. ಸೊ ಪರ್ಚೇಸ್ ಮಾಡಬೇಕು ಅಂದರೆ ಇದೊಂದು ಒಳ್ಳೆ ಟೈಮ್ ನಿಮಗೆ. ಕ್ಯಾಸ್ಟ್ ಐರನ್ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದ್ರಿಂದ ಹೆಲ್ತ್ಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬಿಟ್ಟು ಲಾಸ್ಟ್ ಟೈಮೇ ನಾನು ಕೆಲವು ಪ್ರಾಡಕ್ಟ್ಸ್ನ ತರಿಸಿದ್ದೆ, ನಿಮಗೂ ತೋರಿಸಿದ್ದೆ. ಬಟ್ ಅವೇನು ಅಂದರೆ ತುಂಬಾ ಹೆವಿ ಇದ್ದಾವೆ. ಸೊ ಅದರಿಂದ ನನಗೆ ಸ್ವಲ್ಪ ಅಡುಗೆ ಮಾಡೋದಕ್ಕೆಲ್ಲ ತುಂಬಾ ಕಷ್ಟ ಅನ್ನಿಸ್ತು. ಅದಕ್ಕೆ ಇವು ಬಂದುಬಿಟ್ಟು ಏನು ತರಿಸಿದ್ದೀನಲ್ಲ, ತುಂಬಾ ಲೈಟ್ ವೆಯ್ಟ್ ಇದ್ದಾವೆ, ಜೊತೆಗೆ ತುಂಬ ಒಳ್ಳೆ ಕ್ವಾಲಿಟಿನೂ ಇದ್ದಾವೆ. ಹಾಗಾಗಿ ಪರ್ಫೆಕ್ಟಾಗಿ ನನಗೆ ನನ್ನ ಅಡುಗೆ ಮನೆಗೆ ಬೇಕಾಗುವಂಥ ಪ್ರಾಡಕ್ಟ್ಸ್ ಅಂತ ಅನ್ನಿಸ್ತು ನನಗೆ. ಸೊ ನಾನಿಲ್ಲಿ ತೊಗೊಂಡಿರೋದ್ರಲ್ಲಿ ಒಂದು ಕಡಾಯಿ ಕೊಟ್ಟಿದ್ದಾರೆ, ನೆಕ್ಸ್ಟ್ ಬಂದುಬಿಟ್ಟು ಒಂದು ಫ್ರೈಯಿಂಗ್ ಪ್ಯಾನು ಆ್ಯಂಡ್ ಒಂದು ತವಾ ಕೊಟ್ಟಿದ್ದಾರೆ, ಆ್ಯಂಡ್ ಇನ್ನೂ ಬಂದುಬಿಟ್ಟು ತಡ್ಕ ಕೊಡೋ ಅಂಥ ಪ್ಯಾನ್. ಸೊ ಇವೆಲ್ಲವೂ ನಿಮಗೆ ಕ್ಲೋಸಪ್ ಲುಕ್ಕಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಕ್ಯೂಟಾಗಿ ಆ್ಯಂಡ್ ತುಂಬಾ ಲೈಟ್ ವೆಯ್ಟ್ ಆಗಿದ್ದಾವೆ. ಸೊ ಇದರಲ್ಲಿ ಈ ಥರ ಕಾಸ್ಟ್ ಐರನ್ ಪ್ರಾಡಕ್ಟ್ಸಲ್ಲಿ ನಾವು ಅಡುಗೆ ಮಾಡ್ಕೊಂಡು ತೊಗೊಳೋದ್ರಿಂದ ನಮ್ಮ ಬಾಡಿಗೆ ಐರನ್ ಕಂಟೆಂಟ್ ತುಂಬ ಚೆನ್ನಾಗಿ ಸಿಗುತ್ತೆ. ಆ್ಯಂಡ್ ಫುಡ್ಡಿಂದು ಫ್ಲೇವರ್ಸ್ ಏನಿರುತ್ತಲ್ಲ ಅದನ್ನು ತುಂಬ ಚೆನ್ನಾಗಿ ಎನ್ಹಾನ್ಸ್ ಆಗುತ್ತೆ. ಸೊ ಯಾರೆಲ್ಲ ನಿಮಗೆ ಕಿಚನಿಗೆ ಒಳ್ಳೆ ಪ್ರಾಡಕ್ಟ್ಸ್ನ ತೊಗೋಬೇಕು ಅಂತಿದ್ರೆ ಡೆಫಿನೆಟ್ಲಿ ಈ ಕಾಸ್ಟ್ ಐರನ್ ಪ್ರಾಡಕ್ಟ್ಸ್ನ ಒಂದ್ಸಲ ಟ್ರೈ ಮಾಡಿ. ನೀವು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಈ ಕೂಪನ್ ಕೋಡ್
ಅಶ್ವಿನಿ 12 ಅಂತೇಳಿ ಕೂಪನ್ ಕೋಡ್ನ ನೀವು ಪರ್ಚೇಸ್ ಮಾಡೋ ಟೈಮಲ್ಲಿ ಯೂಸ್ ಮಾಡಿದರೆ ನಿಮಗೆ ಎಕ್ಸ್ಟ್ರಾ 12% ಡಿಸ್ಕೌಂಟೂ ಸಿಗುತ್ತೆ. ಮನೆಗೆ ಯಾವುದೇ ಹೊಸ ಪ್ರಾಡಕ್ಟ್ಸ್ನ ತೊಗೊಂಡ್ರೆ ಫಸ್ಟ್ ಅದನ್ನು ಯೂಸ್ ಮಾಡಬೇಕು, ಯಾವ ಥರ ಇರುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ. ಸೊ ಅದಕ್ಕೆ ಇವತ್ತು ಇದರಲ್ಲೇ ಅಡುಗೆ ಮಾಡೋಣ, ಹೇಗೆ ಬರುತ್ತೆ ಹೇಗಿರುತ್ತೆ ಅಂತ ನೋಡೋಣ ಅಂತ ಅಂದ್ಕೊಂಡು ಫಸ್ಟ್ ಇಲ್ಲಿ ನಾನು ಸೀಸ್ನಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಕಾಸ್ಟ್ ಐರನ್ ಪಾತ್ರೆಗಳಿಗೆ ನಾವು ಸೀಸ್ನಿಂಗ್ ಮಾಡಬೇಕು. ಈ ಕಾಸ್ಟ್ ಐರನ್ ಪಾತ್ರೆಗಳಿಗೆ ಸೀಸ್ನಿಂಗ್ ಮಾಡೋದು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನು ತುಂಬಾ ಮೆಥಡ್ಸ್ ಫಾಲೋ ಮಾಡಿದ್ದೀನಿ, ಬಟ್ ಅದರಲ್ಲಿ ನನಗೆ ದ ಬೆಸ್ಟ್ ಅನಿಸಿರೋದು ನಾನು ಇವತ್ತು ನಿಮಗೆ ತೋರಿಸ್ತೀನಿ. ಸೊ ಫಸ್ಟ್ ಏನು ಮಾಡಬೇಕು ಅಂದರೆ ಇರುವಂಥ ಪಾತ್ರೆಗಳನ್ನೆಲ್ಲ ಚೆನ್ನಾಗಿ ಫಸ್ಟು ಒಂದು ವಾಶ್ ಏನು ಸೋಪೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಸ್ಕ್ರಬ್ ಮಾಡಿಕೊಂಡು ತೊಳ್ಕೊಂಡು ಬಿಡಬೇಕು. ನೆಕ್ಸ್ಟ್ ಇವಾಗ ಏನು ಮಾಡಬೇಕು ಅಂತಂದರೆ ನಾನಿಲ್ಲಿ ಒಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ. ಆಲೂಗಡ್ಡೆ ಈ ಥರ ಆಫಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಮನೇಲಿ ಉಪ್ಪು ಇರುತ್ತಲ್ಲ, ಯಾವ ಉಪ್ಪು, ಕಲ್ಲುಪ್ಪಾಗಿರ್ಬೋದು, ನೈಸ್ ಉಪ್ಪಾಗಿರ್ಬೋದು, ಇಲ್ಲಿ ನಾನು ಮನೇಲಿ ಯೂಸ್ ಮಾಡೋವಂಥ ಪಿಂಕ್ ಸಾಲ್ಟ್ನ ಯೂಸ್ ಮಾಡಿದ್ದೀನಿ. ನೀವು ಯೂಸ್ ಮಾಡೋವಂಥ ಸಾಲ್ಟ್ನ ಹಾಕಿಬಿಟ್ಟು ಇದನ್ನು ಈರುಳ್ಳಿ ಆದರೂ ತೊಗೊಳ್ಳಿ, ಇಲ್ಲಾಂತಂದರೆ ಈ ಥರ ಅರ್ಧ ಕಟ್ ಮಾಡ್ಕೊಂಡಿರೋಂಥ ಆಲೂಗಡ್ಡೆ ಆದರೂ ತೊಗೊಳ್ಳಿ. ಸೊ ಹಾಕಿಬಿಟ್ಟು ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಸೊ ಇದರಿಂದ ಮೇನಾಗಿ ಕಾಸ್ಟ್ ಐರನ್ಗೆ ಸ್ವಲ್ಪ ಬ್ಲ್ಯಾಕ್ ಕಲರ್ ಎಲ್ಲ ಬರ್ತಿರುತ್ತಲ್ಲ, ಅದೆಲ್ಲ ಕಂಪ್ಲೀಟಾಗಿ ಹೋಗುತ್ತೆ ಇದನ್ನು ಫಾಲೋ ಮಾಡೋದ್ರಿಂದ. ಸೊ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಅದನ್ನು ಮಾಡಿದ್ದೀನಿ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಈ ಥರ ಸ್ಕ್ರಬ್ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ಮತ್ತೆ ಇನ್ನೊಂದು ಸಲ ಕಂಪ್ಲೀಟಾಗಿ ನೀರಲ್ಲಿ ತೊಳ್ಕೊಂಡ್ಬಿಡಿ. ಸೊ ಯಾರಾದರೂ ಈ ಥರ ಕಾಸ್ಟ್ ಐರನ್ನ ಯೂಸ್ ಮಾಡೋದು ಗೊತ್ತಿಲ್ಲದೆ ಇದ್ದರೆ ಅಂಥವ್ರಿಗೆ ಹೇಳ್ತಾ ಇದ್ದೀನಿ, ಈ ಪಾತ್ರೆಗಳನ್ನ ಯೂಸ್ ಮಾಡೋ ಪ್ರತಿ ಸಲವೂ ಇದೇ ಥರ ವಾಶ್ ಮಾಡ್ಕೋಬೇಕಾ ಅಂತ ಅಂದ್ಕೊಂಡಿದ್ರೆ ಆ ಥರ ಏನೂ ಇಲ್ಲ. ನಾವು ಫಸ್ಟ್ ಟೈಮ್ ಈ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿರ್ತೀವಲ್ಲ ಅವಾಗ ಮಾತ್ರ ಈ ಥರ ಸೀಸ್ನಿಂಗ್ ಮಾಡಿಕೊಂಡು ಚೆನ್ನಾಗಿ ಒಂದು ಸಲ ನಾವು ಈ ಥರ ಮಾಡಿಟ್ಕೊಂಡ್ಬಿಟ್ರೆ ಎವ್ರಿ ಟೈಮ್ ನಾವು ನಾರ್ಮಲಾಗಿ ಯೂಸ್ ಮಾಡ್ಕೋಬೋದು. ಸೊ ನೆಕ್ಸ್ಟು ನಾನು ಫಸ್ಟು ಸ್ಕ್ರಬ್ ಮಾಡಿಕೊಂಡು ಆಲೂಗಡ್ಡೆ ಮತ್ತು ಉಪ್ಪು ಸೇರಿಸ್ಕೊಂಡು ಸ್ಕ್ರಬ್ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡಾದ್ಮೇಲೆ ಇವಾಗ ಸ್ವಲ್ಪ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು, ನಾವು ಪಾತ್ರೆ ತೊಳೆಯುವಂಥ ಸೋಪಿಗೆ ಸ್ವಲ್ಪ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಎರಡೂನ್ನ ಸೇರಿಸ್ಕೊಂಡು ಈ ಥರ ಮತ್ತೆ ಇನ್ನೊಂದು ಸಲ ನೀಟಾಗಿ ಸ್ಕ್ರಬ್ ಮಾಡ್ಕೊಂಡ್ಬಿಡಿ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಏನಾದರೂ ಇನ್ನೂ ಬ್ಲ್ಯಾಕ್ ಕಲರ್ ಪಾರ್ಟಿಕಲ್ಸ್ ಇತ್ತು ಅಂದರೆ ಅಥವಾ ಏನಾದರೂ ಕೊಳೆ ಇತ್ತು ಅಂದರೆ ಕಂಪ್ಲೀಟಾಗಿ ಹೋಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಸ್ಮೆಲ್, ನಾವು ಇಷ್ಟೊಂದು ಸಲ ಸೋಪ್ ಹಾಕಿ ಸ್ಕ್ರಬ್ ಮಾಡ್ತೀವಲ್ಲ, ಸೊ ಕೆಲವು ಸೋಪಿಂದು ಸ್ಮೆಲ್ಲೂ ಬರ್ತಿರುತ್ತಲ್ಲ, ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನ್ಯಾಚುರಲ್ ಕ್ಲೆನ್ಸರ್ ನಮಗೆ ಗೊತ್ತೇ ಇರುತ್ತೆ, ಈ ಜಿಡ್ಡಿನ ಅಂಶನ ಎಲ್ಲ ತೆಗೆಯುತ್ತೆ ಆ್ಯಂಡ್ ಪಾತ್ರೆಗಳೆಲ್ಲ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸೊ ಅದಕ್ಕಾಗಿ ನಾನಿಲ್ಲಿ ಕಡಲೆ ಹಿಟ್ಟನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಇನ್ನೊಂದು ಸರಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕು ಅಂದರೆ ಈಗ ತೊಳ್ಕೊಂಡಿರೋವಂಥ ಪಾತ್ರೆನ ನಾವು ಹೈ ಫ್ಲೇಮಲ್ಲಿ ಚೆನ್ನಾಗಿ ಹೊಗೆ ಬರೋವರೆಗೂ ಇದನ್ನು ಕಾಯಿಸ್ಬೇಕು. ಪಾತ್ರೆಗಳನ್ನ ಕಾಯಿಸಾದ್ಮೇಲೆ ನೆಕ್ಸ್ಟು ಕಂಪ್ಲೀಟ್ ತಣ್ಣಗಾಗೋವರೆಗೂ ಬಿಟ್ಬಿಡಿ. ಸೊ ಬಿಸಿ ಬಿಸಿ ಇದ್ದಾಗ ಮತ್ತೆ ಟಚ್ ಮಾಡೋಕ್ಕೆ ಹೋಗಬೇಡಿ. ಸೊ ಕಂಪ್ಲೀಟ್ ತಣ್ಣಗಾದ್ಮೇಲೆ ಈಗ ಒಂದು 2 ಡ್ರಾಪ್ಸು ಎಣ್ಣೆ ಹಾಕಿ, ಕೊಬ್ಬರಿ ಎಣ್ಣೆ ಇದ್ದರೆ ಕೊಬ್ಬರಿ ಎಣ್ಣೆ ಹಾಕ್ಬೋದು, ಇಲ್ಲಾಂತಂದರೆ ಅಡುಗೆ ಯೂಸ್ ಮಾಡ್ತೀವಲ್ಲ ಅಡುಗೆ ಎಣ್ಣೆನ, ಸೊ ಅದು 2 ಡ್ರಾಪ್ಸ್ ಹಾಕಿಬಿಟ್ಟು ಒಂದು ಟಿಶ್ಯೂ ಪೇಪರಿಂದ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಸೊ ಇನ್ನೂ ಏನಾದರೂ ನಿಮಗೆ ಕೊಳೆ ಇತ್ತು ಅಂದರೆ ಕಂಪ್ಲೀಟಾಗಿ ಇದರಲ್ಲಿ ಬಂದುಬಿಡುತ್ತೆ. ಸೊ ನೋಡಿ ಎಷ್ಟು ಕ್ಲೀನಾಗಿ ಇವಾಗ ನಮಗೆ ರೆಡಿ ಆಯಿತು. ಈಗ ಈ ಪಾತ್ರೆಗಳನ್ನ ನಾವು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ನಾನು ನಿಮಗೆ ಒಂದು ರೆಸಿಪಿನ ತೋರಿಸ್ತೀನಿ. ಸೊ ಏನು ಅಂದರೆ ಮ್ಯಾಜಿಕ್ ಥರ ವರ್ಕ್ ಆಗುತ್ತೆ ವೆಯ್ಟ್ ಲಾಸ್ ಮಾಡೋರಿಗೆ. ನಮ್ಮ ಸಬ್ಸ್ಕ್ರೈಬರ್ಸಲ್ಲಿ ತುಂಬ ಜನ ಕೇಳೋದೇನು ಅಂದರೆ ನಾವು ಮಧ್ಯಾಹ್ನ ಹೊತ್ತು ಚಪಾತಿ ತಿನ್ಬೋದಾ, ರೊಟ್ಟಿ ಎಲ್ಲ ನಮ್ಮ ಮನೇಲಿ ಮಾಡೋದಿಲ್ಲ, ಸೊ ಚಪಾತಿನ ನಾವು ಮಾಡ್ಕೊಂಡು ತೊಗೊಂಡ್ರೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತಾ, ಸೊ ಆ ಥರ ಯಾವುದಾದ್ರೂ ರೆಸಿಪಿನ ತೋರಿಸಿ ಅಂತ. ನಾನು ತುಂಬ ಡಿಟಾಕ್ಸ್ ಚಪಾತಿಗಳನ್ನ ತೋರಿಸಿದ್ದೀನಿ. ಸೊ ನೀವು ಬರೀ ಚಪಾತಿ ಮಾಡ್ಕೊಳ್ಳೋ ಹಾಗಿದ್ರೆ ಆ ಥರ ಮಾಡ್ಕೊಳ್ಳಿ ಅಂತ. ಸೊ ಅದೇ ಥರ ಒಂದು ಹೈ ಪ್ರೋಟೀನ್ ವೆಯ್ಟ್ ಲಾಸ್ ಚಪಾತಿನ ತೋರಿಸ್ಕೊಡ್ತೀನಿ. ಈ ಚಪಾತಿನ ನೀವು ದಿನಾ ತೊಗೋಬೋದು. ದಿನ ಮಧ್ಯಾಹ್ನ ಎಷ್ಟು ತೊಗೋಬೇಕು ಅಂತ ಹೇಳ್ತೀನಿ. ಸೊ ಒಂದು ತಿಂಗಳು ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಕೋಬೇಕು, ಓವರ್ ವೆಯ್ಟ್ ಇದ್ದೀವಿ ಅಂತ ಅಂದ್ಕೊಂಡ್ರೆ ಡೆಫಿನೆಟ್ಲಿ ಈ ಚಪಾತಿನ ತೊಗೊಂಡು ನೋಡಿ ದಿನ. ಸೊ ಒಂದೇ ತಿಂಗಳಲ್ಲಿ 10 kgವರೆಗೂ, 10ಕ್ಕಿಂತ ಜಾಸ್ತಿನೇ ನಿಮಗೆ ಓವರ್ ವೆಯ್ಟ್ ಯಾರೆಲ್ಲ BMI ರೇಷೋಗೆ ತುಂಬ ಡಿಫ್ರೆನ್ಸ್ ಇರುತ್ತಲ್ಲ ಅಂಥವ್ರಿಗೆ ತುಂಬ ಚೆನ್ನಾಗಿ 10 kgಕ್ಕಿಂತ ಜಾಸ್ತಿನೇ ಕಡಿಮೆ ಆಗ್ಬೋದು. ಸೊ ಅದು ಹೆಲ್ದಿ ವೇಯಲ್ಲೇ. ಅದಕ್ಕೇನು ಮಾಡಬೇಕು ಅಂತಂದರೆ ನಾನಿಲ್ಲಿ ಮನೇಲಿ ಎಲ್ಲರಿಗೂ ಸೇರಿ ಕ್ವಾಂಟಿಟಿನ ಮಾಡ್ತಾ ಇರೋದು ಚಪಾತಿ, ಹಾಗಾಗಿ ಒಂದು 2 ಸ್ಲೈಸ್ ಅಷ್ಟು ಪನ್ನೀರನ್ನ ತೊಗೊಂಡಿದ್ದೀನಿ. ನೀವು ಒಬ್ಬರಿಗೆ ಮನೇಲಿ ಪ್ರಿಪೇರ್ ಮಾಡ್ತಾ ಇದ್ದೀವಿ, 2 ಚಪಾತಿ ಒಂದೇ ಚಪಾತಿ ಮಾಡ್ಕೊಳ್ಳೋ ಹಾಗಿದ್ರೆ ಒಂದು 4 ಕ್ಯೂಬ್ಸ್ ಪನ್ನೀರ್ ಇರುತ್ತಲ್ಲ, ಒಂದು 4 ಪೀಸ್ ಅಷ್ಟು ತೊಗೊಂಡ್ರೆ ಸಾಕು, ಚಿಕ್ಕ ಚಿಕ್ಕ ಪೀಸು. ಇಲ್ಲ ಮನೇಲಿ ಎಲ್ಲರಿಗೂ ಮಾಡ್ತಾ ಇದ್ದೀವಿ ಅಂತಂದ್ರೂ ಹೆಲ್ದಿ ವೇಯಲ್ಲಿ ಹೈ ಪ್ರೋಟೀನ್ ಚಿಕ್ಕ ಮಕ್ಕಳಿಗೂ ಕೊಡ್ಬೋದು ಅಂತ ಒಂದು ಒಳ್ಳೆ ರೆಸಿಪಿ. ಪನ್ನೀರ್ ಕ್ಯೂಬ್ಸ್ ಜೊತೆಗೆ ಒಂದು ಅರ್ಧ ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ. ನೀವು ಪಾಲಕ್ ಸೊಪ್ಪು ಬದಲು ಯಾವುದಾದ್ರೂ ಒಂದು ವೆಜಿಟೇಬಲ್ಸ್ನ ತೊಗೋಬೋದು. ಇದರಲ್ಲಿ ಕ್ಯಾರೆಟು, ಬೀಟ್ರೂಟು, ಸೌತೆಕಾಯಿ ಅಥವಾ ಕುಂಬಳಕಾಯಿ, ನೆಕ್ಸ್ಟ್ ಸೋರೆಕಾಯಿ. ಸೊ ಈ ಥರ ನಿಮಗೆ ಯಾವ್ದು ಇಷ್ಟ ಬರುತ್ತಲ್ಲ ಕಂಪಲ್ಸರಿಯಾಗಿ ನೀವು ಪ್ರೋಟೀನ್ ಜೊತೆಗೆ
ಒಂದು ತರಕಾರಿ ಇರಲೇಬೇಕು, ತರಕಾರಿ ಅಥವಾ ಸೊಪ್ಪು. ಸೊ ಅದನ್ನ ಎರಡನ್ನೂ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಏನು ಮಾಡಿದ್ದೀನಿ ಅಂದರೆ ಇಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೆ ನಾನು ಬರೀ ಚಪಾತಿ ಹಿಟ್ಟು ಅಂದರೆ ಗೋಧಿ ಹಿಟ್ಟನ್ನು ತೊಗೊಂಡಿಲ್ಲ, ಮಲ್ಟಿಗ್ರೇನ್ ಹಿಟ್ಟು ಅಂತೇಳಿ ಈ ಥರ ರೆಡಿಮೇಡ್ ಪಾಕೆಟ್ಸಲ್ಲೂ ಸಿಗುತ್ತೆ. ನಾನು ಮನೆಯಲ್ಲೇ ಯಾವ ಥರ ನಾವು ಮಲ್ಟಿಗ್ರೇನ್ಸ್ ಹಿಟ್ಟನ್ನು ರೆಡಿ ಮಾಡ್ಕೋಬೋದು ಅಂತಲೂ ತೋರಿಸಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸರಿ ಖಂಡಿತ ಚೆಕ್ ಮಾಡ್ಕೊಳ್ಳಿ. ಸೊ ಆ ಹಿಟ್ಟನ್ನು ನಾನು ಏನು ಮಾಡ್ಕೊಂಡಿದ್ದೀನಿ ಅಂದರೆ, ನಾವು ಅಂಗಡಿಯಲ್ಲಿ ಸಿಗೋವಂಥ ಮಲ್ಟಿಗ್ರೇನ್ ಹಿಟ್ಟಲ್ಲಿ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಿರ್ತಾರೆ, ಬೇರೆ ಗ್ರೇನ್ಸ್ ಎಲ್ಲ ಗೋಧಿನೇ ಜಾಸ್ತಿ ಇರುತ್ತೆ. ಹಾಗಾಗಿ ನಾನು ಏನು ಮಾಡ್ಕೊಂಡಿದ್ದೀನಿ ಅಂದರೆ, ಆ ಅಂಗಡಿಯಲ್ಲಿ ಸಿಗೋವಂಥ ಮಲ್ಟಿಗ್ರೇನ್ ಹಿಟ್ಟಿಗೆ ನಾನು 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಗೆ 2 ಟೇಬಲ್ ಸ್ಪೂನಷ್ಟು ಜೋಳದ ಹಿಟ್ಟು ಅವೆರಡನ್ನೂ ಮತ್ತೆ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಈ ಹಿಟ್ಟಿಗೆ ನಾವು ಮೊದಲೇ ಪ್ಯೂರಿ ಮಾಡಿ ಇಟ್ಕೊಂಡಿದ್ವಲ್ಲ, ಮಿಕ್ಸಿ ಮಾಡಿಕೊಂಡು ಪಾಲಕ್ಕು ಹಾಗೆ ಪನ್ನೀರನ್ನ ಅದು ಎರಡನ್ನೂ ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡು ಹಿಟ್ಟನ್ನು ನಾವು ಚಪಾತಿ ಹಿಟ್ಟನ್ನ ಯಾವ ಥರ ರೆಡಿ ಮಾಡ್ಕೊಳ್ತೀವಲ್ಲ ಅದೇ ಥರ ರೆಡಿ ಮಾಡಿಕೊಂಡು ಒಂದು ಮಿನಿಮಮ್ 20 ರಿಂದ 30 ನಿಮಿಷ ಇದನ್ನು ನೆನೆಸಿಟ್ಕೋಬೇಕು. ಸೊ ಆವಾಗ ಚಪಾತಿ ತುಂಬಾ ಸಾಫ್ಟಾಗಿ ಬರುತ್ತೆ. ಆ್ಯಂಡ್ ಇಲ್ಲೇನು ಮಾಡಿದ್ದೀನಿ ಅಂದರೆ, ನಾನು ಒಂದು ಚೆನ್ನಾಗಿರೋಂಥ ಕ್ಲೀನಾಗಿರೋಂಥ ಕಾಟನ್ ಬಟ್ಟೆ ಇರುತ್ತಲ್ಲ ಅದನ್ನು ಸ್ವಲ್ಪ ಒದ್ದೆ ಮಾಡಿಬಿಟ್ಟು ನೀರೆಲ್ಲ ಚೆನ್ನಾಗಿ ಹಿಂಡಿ ಅದನ್ನು ಇದಕ್ಕೆ ಕವರ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಚಪಾತಿ ನನಗೆ ತುಂಬಾ ಡಿಫ್ರೆನ್ಸ್ ಆಗಿ ಅನ್ನಿಸ್ತು. ಅಂದರೆ ನಾರ್ಮಲಾಗಿ ಕವರ್ ಮಾಡಿ ಇಡೋದಕ್ಕಿಂತ ಈ ಥರ ಒದ್ದೆ ಬಟ್ಟೆನ ಮೇಲೆ ಕವರ್ ಮಾಡಿ ಇಟ್ಟರೆ ಚಪಾತಿಗಳು ತುಂಬಾ ಸಾಫ್ಟಾಗಿತ್ತು. ಹಿಟ್ಟನ್ನು ನಾನು ಕಲಸಿಟ್ಕೊಂಡಾದ್ಮೇಲೆ ಇದಕ್ಕೆ ನಾನು ಪಲ್ಯನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮನೇಲಿ ಹೂಕೋಸಿತ್ತು, ಹಾಗಾಗಿ ಹೂಕೋಸು ಪಲ್ಯನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಹೂಕೋಸು ಪಲ್ಯ ಮಾಡ್ತಾಯಿದ್ದೀನಿ. ಈ ಪಲ್ಯನ ಮಾಡಬೇಕಾದ್ರೆ ಪ್ರತಿ ಸಲನೂ ನಾನು ಅಮ್ಮನ ನೆನೆಸ್ಕೊಳ್ತಾ ಇರ್ತೀನಿ. ಯಾಕಂದರೆ ನನಗಾಗಿರ್ಬೋದು, ತಮ್ಮಗೆ ತಂಗಿಗೆ ಹೂಕೋಸು ಪಲ್ಯ ಅಂದರೆ ತುಂಬಾ ಇಷ್ಟ. ನಾವು ಚಿಕ್ಕವರಿದ್ದಾಗ ನಾನು ಜಾಸ್ತಿ ತಿಂದುಬಿಡ್ತೀನಿ ಅಂತ ಹೇಳ್ಬಿಟ್ಟು ಅಮ್ಮ 3 ಭಾಗ ಮಾಡಿರ್ತಿದ್ರು, ನನಗೊಂದು ಭಾಗ, ತಂಗಿಗೊಂದು ಭಾಗ, ತಮ್ಮಗೊಂದು ಭಾಗ ಅಂತೇಳಿ. ಸೊ ಅದೇ ನೆನಪಾಗುತ್ತೆ. ಆ್ಯಂಡ್ ಇಲ್ಲಿ ಹೂಕೋಸು ಪಲ್ಯನ ನಾನು ತೊಗೊಂಡಿರೋವಂಥ ಇಂಡಸ್ ವ್ಯಾಲಿ ಕಡಾಯಿನಲ್ಲಿ ಮಾಡ್ತಾಯಿದ್ದೀನಿ, ಕಾಸ್ಟ್ ಐರನ್ ಕಡಾಯಲ್ಲಿ. ಎಷ್ಟು ಕ್ಯೂಟಾಗಿದೆ ಅಲ್ಲ. ಆ್ಯಂಡ್ ನಾವು ಮೊದಲೇ ಸೀಸ್ನಿಂಗ್ ಎಲ್ಲ ಮಾಡಿ ಇಟ್ಕೊಂಡಿದ್ವಲ್ಲ, ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ನೂ ಒಂದು ಏನು ಗೊತ್ತಾ, ಇದು ಕೊಟ್ಟಿರೋವಂಥ ಹ್ಯಾಂಡಲ್ಸು ಬಿಸಿನೇ ಆಗೋದಿಲ್ಲ. ಅಂದರೆ ಈಸಿಯಾಗಿ ನಾವು ಕೈಯಿಂದ ಇಟ್ಕೊಂಡು ಆರಾಮಾಗಿ ಅಡುಗೆ ಮಾಡ್ಕೋಬೋದು. ನನಗಂತೂ ತುಂಬಾ ಖುಷಿ ಆಯಿತು ಈ ಪಾತ್ರೆಗಳನ್ನೆಲ್ಲ, ಕಾಸ್ಟ್ ಐರನ್ ಪಾತ್ರೆಗಳನ್ನೆಲ್ಲ ತಗೊಂಡು. ಅದು ಈ ಸೇಲ್ ನಡೀತಾ ಇದೆಯಲ್ಲ, ಫ್ರೀಡಮ್ ಸೇಲು, ಒಳ್ಳೆ ಡಿಸ್ಕೌಂಟಲ್ಲೇ ಸಿಕ್ತು ನನಗೆ. ನೀವು ಪ್ಲ್ಯಾನ್ ಮಾಡ್ತಾಯಿದ್ರೆ ಖಂಡಿತ ಮಿಸ್ ಮಾಡೋಕ್ಕೆ ಹೋಗಬೇಡಿ ಈ ಸೇಲ್ನ ಮಾತ್ರ. ಸೊ ಎಕ್ಸ್ಟ್ರಾ ಆಫರು ಬೇಕು, ಡಿಸ್ಕೌಂಟು ಬೇಕು ಅಂತಂದರೆ ನನ್ನ ಕೂಪನ್ ಕೋಡ್ ಅಶ್ವಿನಿ12 ಅಂತೇಳಿ ಮೆನ್ಷನ್ ಮಾಡಿ, ಇನ್ನೂ ಎಕ್ಸ್ಟ್ರಾ ಡಿಸ್ಕೌಂಟ್ ನಿಮಗೆ ಸಿಗುತ್ತೆ. ಆ್ಯಂಡ್ ಇಲ್ಲಿ ಪಲ್ಯ ನಾವು ನಾರ್ಮಲಾಗಿ ಹೂಕೋಸು ಪಲ್ಯನ ಯಾವ ಥರ ಮಾಡ್ಕೊಳ್ತೀವಲ್ಲ ಅದೇ ಥರ, ಹಾಗಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೇನೂ ಹೋಗಿಲ್ಲ. ಜಸ್ಟ್ ಈ ಥರ ಫ್ರೈ ಮಾಡಿಕೊಂಡು ಕೊನೆಯದಾಗಿ ಸ್ವಲ್ಪ ಮ್ಯಾಗಿ ಮಸಾಲ ಇತ್ತು ಅಂದರೆ ಮ್ಯಾಗಿ ಮಸಾಲ ಹಾಕ್ಕೊಂಡ್ಬಿಡಿ. ಆ್ಯಂಡ್ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ರೊಟ್ಟಿ, ಚಪಾತಿ ಈ ಥರ ಬಿಸಿ ಬಿಸಿ ಇದರಲ್ಲಿ ತಿಂದರೆ ಎಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ನನಗಂತೂ ಈ ಥರ ಬರೇ ಪಲ್ಯನೇ ತಿನ್ನೋದಕ್ಕೂ ಅಷ್ಟೊಂದು ಇಷ್ಟ. ಹೂಕೋಸೇನೋ ತುಂಬಾ ಇಷ್ಟ ಚಿಕ್ಕವಳಿಂದನೂ. ಆ್ಯಂಡ್ ಇದರಲ್ಲಿ ನಮಗೆ ವಿಟಮಿನ್ ಸಿ ಹೆಚ್ಚಾಗಿ ಸಿಗುತ್ತೆ, ತುಂಬಾ ಒಳ್ಳೆಯದು ವೆಯ್ಟ್ ಲಾಸ್ ಮಾಡೋರಿಗೂ ಅಷ್ಟೇ. ಗೋಬಿ ಅಂತಂದರೆ ಕೆಲವೊಬ್ರಿಗೆ ಇಷ್ಟನೇ ಪಡೋದಿಲ್ಲ. ಬಟ್ ನೀವು ವಾಶ್ ಮಾಡ್ಕೋಬೇಕಾದ್ರೆ ಚೆನ್ನಾಗಿ ಬಿಸಿನೀರಲ್ಲಿ ಅದನ್ನು ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಬಿಸಿನೀರಲ್ಲಿ ನೆನೆಸಿಟ್ಬಿಟ್ಟು ಆಮೇಲೆ ಈ ಥರ ಪಲ್ಯಗಳನ್ನ ಏನಾದರೂ ಮಾಡಿಕೊಂಡ್ರೆ ಅದರಿಂದ ಏನೂ ಸ್ಮೆಲ್ಲೂ ಅನಿಸೋದಿಲ್ಲ. ಅದರಲ್ಲಿ ಏನಾದರೂ ಹುಳು ಏನಾದರೂ ಇದ್ರೂ ಕಂಪ್ಲೀಟಾಗಿ ಹೋಗುತ್ತೆ. ಸೊ ಇದು ಅಮ್ಮಯಿಂದ ಕಲ್ತಿರೋದು ನಾನು. ಸೂಪರ್ ಅಂತೀನೀಗ, ಸೂಪರ್ ಸೂಪರ್ ಅಂತೀನಿ. ಸೂಪರ್ ಅಮ್ಮ, ನಮ್ಮ ಲಡ್ಡು. ಹಾಯ್ ಮಾಡು, ಹಾಯ್. ಬಾಯ್ ಬಾಯ್ ಎಲ್ಲರಿಗೂ ಬಾಯ್ ಬಾಯ್, ಟಾಟಾ ಟಾಟಾ. ಅಕ್ಕ ಏನು ಮಾಡ್ತಿದ್ದಾಳೆ ಆರಾಧ್ಯ? ಪುಚ್ಚೊಂಡಳೆ, ಹೇಳು, ಪುಚ್ಚೊಂಬಿಟ್ಟಾಳೆ ಅಕ್ಕ ಅಲ್ಲ, ಏನು ಮಾಡ್ತಿದ್ದಾಳೆ ಅಕ್ಕ? ಈ ಥರ ಪಲ್ಯಗಳನ್ನೆಲ್ಲ ಮಾಡಿದಾಗ ತರಕಾರಿ ಪಲ್ಯಗಳನ್ನ ನಾನು ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಬೇಯಿಸಿರ್ತೀನಲ್ಲ, ಅದನ್ನೇ ಸ್ವಲ್ಪ ಚೆನ್ನಾಗಿ ಬೇಯಿಸಿರ್ತೀನಿ. ಅದನ್ನು ಆರಾಧ್ಯಗಾಗಿರ್ಬೋದು, ಲಡ್ಡುಗಾಗಿರ್ಬೋದು ಸ್ವಲ್ಪ ತೆಗೆದಿಟ್ಬಿಡ್ತೀನಿ. ಸೊ ಲಡ್ಡುಗೂ ಇಷ್ಟ, ನೀವೇ ನೋಡಿದ್ರಲ್ಲ ಈ ಥರ ವೆಜಿಟೇಬಲ್ಸ್ ಎಲ್ಲ ಅರಿಶಿನ ಉಪ್ಪಲ್ಲಿ ಹಾಕಿ ಕೊಟ್ಟು ಮಾಡಿರ್ತೀನಲ್ಲ, ಇಷ್ಟಪಟ್ಟು ತಿಂತಾನೆ. ಮಕ್ಕಳಿಗೆ ಈ ಥರ ಮಾಡಿಕೊಡಿ. ಆ್ಯಂಡ್ ಈಗ ಪಲ್ಯ ಎಲ್ಲ ಮಾಡ್ಕೊಂಡಲ್ಲ, ನಾನು ಹಿಟ್ಟನ್ನೆಲ್ಲ ಕಲಸಿಟ್ಕೊಂಡಿದ್ದೆಲ್ಲ ಚಪಾತಿನ ಮಾಡ್ತಾಯಿದ್ದೀನಿ. ಆ್ಯಂಡ್ ಕೊನೆಯದಾಗಿ ಸ್ವಲ್ಪ ಎಳ್ಳು ಹಾಕ್ಕೊಂಡ್ಬಿಟ್ಟು
ಈ ಥರ ಉದ್ಕೊಂಡು ಬಿಡ್ತೀನಿ ಚಪಾತಿನ. ತಿನ್ನೋದಕ್ಕಂತೂ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಆ್ಯಂಡ್ ಎಳ್ಳೆಲ್ಲಿ ನಿಮಗೆ ಕ್ಯಾಲ್ಶಿಯಮ್ ಹೆಚ್ಚಾಗಿರುತ್ತೆ. ಯಾರೆಲ್ಲ ಬ್ರೆಸ್ಟ್ ಫೀಡ್ ಮಾಡ್ತಾ ಇರ್ತೀರಲ್ಲ ಅಂಥವ್ರಿಗೆ ತುಂಬ ಬ್ಯಾಕ್ ಪೇನ್ ಎಲ್ಲ ಬರ್ತಾ ಇರುತ್ತಲ್ಲ, ಸೊ ಅಂಥವರು ಎಳ್ಳನ್ನು ಆದಷ್ಟು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಚಪಾತಿ ನೋಡಿ ಎಷ್ಟು ಹೈ ಪ್ರೋಟೀನ್ ಗೊತ್ತಾ. ಈ ಪನ್ನೀರ್ನ ಮೇಯ್ನಾಗಿ ಈ ಹಿಟ್ಟಲ್ಲಿ ಹಾಕೋದ್ರಿಂದ ಹೈ ಪ್ರೋಟೀನ್ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಚಪಾತಿಗಳು ಎಷ್ಟು ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಅದು ಒಂದು. ಆ್ಯಂಡ್ ನಮಗೆ ಹೈ ಫೈಬರು ಸಿಗುತ್ತೆ. ನಾವು ವೆಜಿಟೇಬಲ್ಸ್ನೂ ಆ್ಯಡ್ ಮಾಡಿದ್ದೀವಲ್ಲ, ಸೊ ಹಾಗಾಗಿ ಈ ಕಂಪ್ಲೀಟ್ ನಂದು ಲಂಚ್ ಪ್ಲೇಟ್ ಏನಿದೆಯಲ್ಲ, ಹೈ ಪ್ರೋಟೀನ್, ಹೈ ಫೈಬರ್ ಆ್ಯಂಡ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸು. ನಾವು ಮಲ್ಟಿಗ್ರೇನ್ ಹಿಟ್ಟನ್ನ ಯೂಸ್ ಮಾಡಿರೋದ್ರಿಂದ ನಮಗೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಸಿಗುತ್ತೆ. ಸೊ ಪರ್ಫೆಕ್ಟಾಗಿ ಯಾರಿಗೆ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಇರ್ತಿರಲ್ಲ, ಹೆಲ್ದಿ ವೇಯಲ್ಲಿ ಅಂಥವ್ರಿಗೆ ಬೆಸ್ಟ್ ಆಗಿರೋವಂಥ ನಾನು ಮೀಲ್ ಪ್ಲೇಟ್ಸ್ನ ತೋರಿಸ್ತಾ ಇರ್ತೀನಿ. ಖಂಡಿತ ಫಾಲೋ ಮಾಡಿ. ಹೆಲ್ದಿ ವೇಯಲ್ಲಿ ನೀವು ವೆಯ್ಟ್ ಲಾಸ್ ಮಾಡ್ಕೋಬೋದು. ನಾನು ಯೂಶ್ವಲಿ ಮನೇಲಿ ಚಪಾತಿ ಮಾಡಿದಾಗ ಬಿಸಿ ಇದ್ದಾಗ ಸಾಫ್ಟ್ ಆಗಿರುತ್ತೆ, ಬಟ್ ಆರಿದ ಮೇಲೆ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ಅಂತೇಳಿ ಮನೇಲಿ ಅಂತಿದ್ರು. ಬಟ್ ಈ ಚಪಾತಿಗಳನ್ನ ತಿಂದಾದ್ಮೇಲೆ ನಾನು ಲಂಚ್ ಬಾಕ್ಸಿಗೆ ಕಳಿಸಿದ್ದೆ ನಮ್ಮ ಮನೆಯವ್ರಿಗೆ. ಕಾಲ್ ಮಾಡಿ ಹೇಳ್ತಾರೆ, ಎಷ್ಟು ಸಾಫ್ಟಾಗಿದ್ದಾವೆ ಚಪಾತಿ, ಏನು ಮಾಡಿದ್ಯಾ ಇವತ್ತು, ಏನು ಹಾಕಿದ್ಯಾ ಅಂತ. ಸೊ ಅಂಥ ಒಂದು ಕಾಂಪ್ಲಿಮೆಂಟ್ ಸಿಕ್ತು ನನಗೆ ಈ ಚಪಾತಿ ರೆಸಿಪಿಯಿಂದ. ನೀವು ಟ್ರೈ ಮಾಡಿ. ಆ್ಯಂಡ್ ಇಲ್ಲೇನು ಅಂತಂದರೆ, ನಾನು ಈವ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ನಾನು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆಯಲ್ಲ, ಸೊ ಸ್ಯಾರಿನ ತೊಗೊಂಡು ಬರೋಣ ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ಮನೇಲಿ ಈ ಹೊಸ ಸ್ಯಾರಿ ಇರೋದೇ ಮರ್ತೋಗ್ಬಿಟ್ಟಿದೆ. ಸೊ ಹೇಗೋ ನೆನಪಾಯಿತು. ಹಾಗಾಗಿ ಇದನ್ನೇ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡು ಹಬ್ಬಕ್ಕೆ ಉಟ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಹೇಗಿದೆ ಸ್ಯಾರಿ, ಚೆನ್ನಾಗಿದೆನಾ? ಇದು ಬಂದುಬಿಟ್ಟು ನಮ್ಮ ತಮ್ಮನ ಮಗಳದು ನಾಮಕರಣ ಇತ್ತಲ್ಲ, ಅವಳಿಗೆ ಹೆಸರಿಟ್ಟಾಗ ತಮ್ಮ ಕೊಡಿಸಿದ್ದ. ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅಂತೇಳಿ ತೊಗೊಂಡಿದ್ದೆ. ಸೊ ಸ್ಟಿಚ್ ಮಾಡಿಸೋದಕ್ಕೆ ಎವ್ರಿ ಟೈಮ್ ನಾನು ಬಳ್ಳಾರಿಯಲ್ಲೇ ಸ್ಟಿಚ್ ಮಾಡಿಸ್ತಿದ್ದೆ. ನಿಮಗೆ ಗೊತ್ತೇ ಇದೆ, ದುರ್ಗಾ ಬುಟಿಕ್. ಬಟ್ ಈ ಸಲ ಸ್ವಲ್ಪ ಹೋಗೋದಕ್ಕೆ ಟೈಮೇ ಇಲ್ಲ, ಅದು ಬೇರೆ. ಆ್ಯಂಡ್ ಇಲ್ಲೇ ಒಂದ್ಸಲ ಟ್ರೈ ಮಾಡೋಣ, ಇಲ್ಲಿ ನಮ್ಮ ಟೌನ್ಶಿಪ್ಪಲ್ಲೂ ಚೆನ್ನಾಗಿ ಸ್ಟಿಚ್ ಮಾಡ್ತಾರ ಅಂತ ಅಂದ್ಬಿಟ್ಟು ವರ್ಕ್ ಮಾಡಿಸೋಣ ಸಿಂಪಲ್ಲಾಗಿ ಅಂತ ಅಂದ್ಕೊಂಡು ಬ್ಲೌಸ್ನ ಕೊಟ್ಟು ಬಂದಿದ್ದೀನಿ, ಬ್ಲೌಸ್ ಮತ್ತು ಸ್ಯಾರಿನ. ಸೊ ಟೈಮೂ ಇಲ್ಲ, ಇನ್ನು ಒಂದು 4-5 ಡೇಸ್ ಇದೆ ಅಷ್ಟೇ. ಸೊ ಅಷ್ಟರಲ್ಲೇ ವರ್ಕ್ ಮಾಡಿಸ್ಬೇಕು ಅಂದರೆ ತುಂಬಾ ಕಷ್ಟ. ನಾನು ಅಂದ್ಕೊಂಡೆ ಮಷಿನ್ ವರ್ಕ್ ಮಾಡಿಸೋಣ ಅಂತ, ಬಟ್ ಅವ್ರು ಹೇಳಿದರು ಇಲ್ಲ ಮಾಡಿಕೊಡ್ತೀನಿ ಸಿಂಪಲ್ಲಾಗಿ ಅಂತ ಕೇಳ್ತಾ ಇದ್ರಲ್ಲ. ಸೊ ನಾನು ಮಗ್ಗಮ್ ವರ್ಕೇ ಮಾಡಿಕೊಡ್ತೀನಿ ಅಂತ ಅಂದರು. ಖುಷಿ ಆಯಿತು. ಸೊ ನೋಡೋಣ ಯಾವ ಡಿಸೈನ್ ಹೇಳಿದ್ದೀನಿ ಅಂತ ನಾನು ನಿಮಗೆ ಬ್ಲೌಸ್ ಸ್ಟಿಚ್ ಮಾಡಿಸಾದ್ಮೇಲೆ ತೋರಿಸ್ತೀನಿ. ಆ್ಯಂಡ್ ಈಗ ನೈಟ್ ಡಿನ್ನರ್ಗೆ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ ಮಕ್ಕಳಿಗೆ ಈವ್ನಿಂಗ್ ಆದರೆ ಏನಾದರೂ ಕೊಳ್ಳೇಬೇಕಲ್ಲ. ಸೊ ಇವತ್ತೇನು ಮಾಡಿದ್ದೆ ಅಂದರೆ ಅವ್ರಿಗೆ ಫ್ರೆಂಚ್ ಫ್ರೈಸ್ನ ಟ್ರೈ ಮಾಡಿದ್ದೆ ಏರ್ ಫ್ರೈಯರಲ್ಲಿ. ಇದು ಸೆಕೆಂಡ್ ಟೈಮ್ ನಾನು ಟ್ರೈ ಮಾಡ್ತಿರೋದು. ಫ್ರೆಂಚ್ ಫ್ರೈಸ್ ಅಂದರೆ ಡೀಪ್ ಫ್ರೈ ಮಾಡಬೇಕು ಆಯಿಲ್ ಹಾಕಿ. ಸೊ ಅದೆಲ್ಲ ಗೊತ್ತೇ ಇದೆ. ಬಟ್ ಈ ಏರ್ ಫ್ರೈಯರಲ್ಲಿ ಜಸ್ಟ್ ಒಂದು 2-3 ಡ್ರಾಪ್ಸ್ ಆಯಿಲ್ ಹಾಕಿದ್ದೀನಿ ನೋಡಿ ಅಷ್ಟೇ. ಅದರಿಂದ ನಾನು ಫ್ರೆಂಚ್ ಫ್ರೈಸ್ನ ಮಾಡಿದ್ದೀನಿ, ತೋರಿಸ್ತೀನಿ ಯಾವ ಥರ ಬಂದಿತ್ತು ಅಂತ. ನಾನಿಲ್ಲಿ ಡಿನ್ನರ್ಗೆ ಏನು ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ಸಜ್ಜೆ ಅವಲಕ್ಕಿ ಇತ್ತಲ್ಲ, ಸೊ ಅದರಿಂದ ನಾನು ಅವಲಕ್ಕಿನ ಮಾಡ್ಕೊಳ್ತಾ ಇದ್ದೀನಿ. ಅವಲಕ್ಕಿ ಒಗ್ಗರಣೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸಜ್ಜೆ ಅವಲಕ್ಕಿ ಒಗ್ಗರಣೆ. ಸೊ ಟ್ರೈ ಮಾಡ್ತಾ ಇದ್ದೀನಿ. ಇದೂ ಅಷ್ಟೇ ಫಸ್ಟ್ ಟೈಮು. ಯಾವಾಗಲೂ ನಾನು ಈ ಸಜ್ಜೆ ಅವಲಕ್ಕಿ ಆಗಿರ್ಬೋದು ಅಥವಾ ಜೋಳದ ಅವಲಕ್ಕಿನ ನಾನು ಓಟ್ಸ್ ಥರ ಹಾಲು ಹಾಕ್ಬಿಟ್ಟು ಮಾಡ್ಕೊಳ್ತೀವಲ್ಲ, ಓಟ್ಸ್ ಪಾರಡೈಸ್ ಥರ ಮಾಡ್ಕೊಳ್ತಾ ಇದ್ದೆ. ಬಟ್ ಇವತ್ತು ಅವಲಕ್ಕಿ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಸಜ್ಜೆ ಅವಲಕ್ಕಿನ ಫಸ್ಟಿಗೆ ಸ್ವಲ್ಪ ನೀರು ಹಾಕಿ ನೆನೆಸಿಟ್ಕೊಂಡಿದ್ದೀನಿ. ನಾವು ನಾರ್ಮಲ್ ಅವಲಕ್ಕಿ ಮಾಡ್ಕೊಳ್ತೀವಲ್ಲ, ಆ ಥರ ಮಾಡಿಕೊಂಡ್ರೆ ಇದು ಸರಿ ಬರೋದಿಲ್ಲ. ಇದಕ್ಕೆ ಜಸ್ಟ್ ಏನು ಮಾಡಿದ್ದೀನಿ ಅಂತಂದರೆ, ಒಂದಿಷ್ಟು ಅವಲಕ್ಕಿನ ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು, ನೀರೆಲ್ಲ ನೆನೆಸಿಡಬಾರ್ದು. ಸೊ ನೆನೆಸಿಟ್ಬಿಟ್ರೆ ತುಂಬ ಮೆತ್ತಗಾಗ್ಬಿಡುತ್ತೆ ಮುದ್ದೆ ಥರ. ಹಾಗಾಗಿ ಸ್ವಲ್ಪ ನೀರನ್ನ ಮೇಲ್ಗಡೆಯಿಂದ ಈ ಥರ ಹಾಕಿಬಿಟ್ಟು ಸ್ವಲ್ಪ ಕೈ ಆಡಿಸಿ ಪಕ್ಕಕ್ಕೆ ಇಟ್ಕೊಂಡ್ಬಿಡಿ. ಒಂದು 5 ನಿಮಿಷ ಪಕ್ಕಕ್ಕೆ ಇಟ್ಕೊಂಡ್ಬಿಟ್ರೆ ಅದು ಕಂಪ್ಲೀಟಾಗಿ ನೆಂದಿರುತ್ತೆ. ಸೊ ಚೆನ್ನಾಗಿ ನಮಗೆ ಮಾಡ್ಕೊಳ್ಳೋದಕ್ಕೂ ಚೆನ್ನಾಗಿರುತ್ತೆ. ಈಗೇನು ಮಾಡಬೇಕು ಅಂದರೆ, ನಾವು ನಾರ್ಮಲಾಗಿ ಅವಲಕ್ಕಿ ಒಗ್ಗರಣೆ ಕೊಟ್ಕೊಳ್ತೀವಲ್ಲ, ಅದೇ ಥರ ನಾನಿಲ್ಲಿ ಮಕ್ಳಿಗೂ ತಿಂತಾರೆ ಅಂದ್ಬಿಟ್ಟು ನಾನು ಹಸಿಮೆಣ್ಸಿನ್ಕಾಯಿ ಹಾಕಲಿಲ್ಲ, ಒಣಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ. ನೋಡಬೇಕು ಯಾವ ಥರ ಬರುತ್ತೆ ಅಂತ. ನಾನು ಇದನ್ನು ಫಸ್ಟ್ ಟೈಮೇ ಟ್ರೈ ಮಾಡ್ತಾ ಇರೋದು. ಇದಕ್ಕೂ ಯೂಸ್ ಮಾಡ್ತಿರೋದು ನಾನು ಇವತ್ತು ತರಿಸ್ಕೊಂಡಿರೋಂಥ ಕಡಾಯಿನೇ ಯೂಸ್ ಮಾಡಿದ್ದೀನಿ. ನಾನು ಮಧ್ಯಾಹ್ನ ನೀವು ಅಬ್ಸರ್ವ್ ಮಾಡಿರೋ ಚಪಾತಿನೂ ಅಷ್ಟೇ, ಅದು ತುಂಬ ಸಾಫ್ಟಾಗಿ ಬಂದಿದ್ವಲ್ಲ, ಆ ಚಪಾತಿನೇ ನಾನು ಕಾಸ್ಟ್ ಐರನ್ ತವಲ್ಲೇ ನಾನು ಮಾಡ್ಕೊಂಡಿದ್ದೆ. ಅದೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು. ಯಾವುದೇ ಕಾಸ್ಟ್ ಐರನ್ ಪಾತ್ರೆಗಳಾಗಲಿ ಅದನ್ನು ನಾವು ಯೂಸ್ ಮಾಡ್ತಾ ನಾನ್ ಸ್ಟಿಕ್ಕಾಗಿ ಕನ್ವರ್ಟ್ ಆಗುತ್ತೆ. ಸೊ ಒಂದೇ ಸಲನೇ ನಾವು ಯೂಸ್ ಮಾಡಿದ ತಕ್ಷಣವೇ ಪರ್ಫೆಕ್ಟಾಗಿ ನಾನ್ ಸ್ಟಿಕ್ಕಾಗಿ ಬರಬೇಕು ಅಂತಂದರೆ ಇಲ್ಲ. ನಾವು ಸೀಸ್ನಿಂಗ್ ಎಲ್ಲ ಮಾಡಿರ್ತೀವಲ್ಲ, ಸೊ ಎವ್ರಿ ಟೈಮ್ ಯೂಸ್ ಮಾಡ್ತಾ ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಸೊ ಅವಾಗ ನಮಗೆ ಅವು ಕಂಪ್ಲೀಟಾಗಿ ನಾನ್ ಸ್ಟಿಕ್ಕಾಗಿ ನ್ಯಾಚುರಲಾಗಿ ಕನ್ವರ್ಟ್ ಆಗುತ್ತೆ. ಹಾಗೆ ಈ ಕಾಸ್ಟ್ ಐರನ್ ಪಾತ್ರೆಗಳಲ್ಲಿ 100%
ಏನು ನಮಗೆ ಕೆಮಿಕಲ್ ಫ್ರೀ ಇರೋವಂಥದ್ದು, ಸೊ ಟಾಕ್ಸಿಕ್ಕೇ ಇರೋದಿಲ್ಲ. ಸೊ ಆರಾಮಾಗಿ ಹೆಲ್ದಿ ವೇಯಲ್ಲಿ ನಾವು ಅಡುಗೆನ ಮಾಡ್ಕೊಂಡು ತೊಗೋಬೇಕು ಅಂತಂದರೆ ಡೆಫಿನೆಟ್ಲಿ ಈ ಇಂಡಸ್ ವ್ಯಾಲಿಯಿಂದ ನೀವು ಕಾಸ್ಟ್ ಐರನ್ ಪ್ರಾಡಕ್ಟ್ಸ್ನ ಒಂದ್ಸಲ ಯೂಸ್ ಮಾಡಿ ನೋಡಿ. ಆ್ಯಂಡ್ ನಾನು ಆವಾಗೇ ಹೇಳಿದ್ನಲ್ಲ, ಮಕ್ಕಳಿಗೋಸ್ಕರ ಫ್ರೆಂಚ್ ಫ್ರೈ ಮಾಡಿದ್ದೆ ಅಂತ ಹೇಳ್ಬಿಟ್ಟು, ಇದರಲ್ಲಿ ಏನೂ ಆಯಿಲ್ ಯೂಸ್ ಮಾಡಿಲ್ಲ. ಸೊ ಹಾಗಾಗಿ ನಮಗೂ ವೆಯ್ಟ್ ಲಾಸ್ ಮಾಡೋರಿಗೂ ಏನೂ ಪ್ರಾಬ್ಲಮ್ ಇಲ್ಲ ಸ್ವಲ್ಪ ತೊಗೊಳೋದ್ರಿಂದ. ಡೀಪ್ ಫ್ರೈ ಮಾಡಿಲ್ಲಲ್ಲ, ಹಾಗಾಗಿನೇ ನಮ್ಮ ಡಯಟ್ಗೂ ಏನೂ ಅಡ್ಡ ಆಗೋದಿಲ್ಲ. ಸೊ ನಾನು ಮಾಡ್ಕೊಂಡಿರೋಂಥ ಈ ಸಜ್ಜೆ ಅವಲಕ್ಕಿ ಎಷ್ಟು ಪರ್ಫೆಕ್ಟಾಗಿ ಬಂದಿತ್ತು, ನನಗದು ತುಂಬಾ ಖುಷಿ ಆಯಿತು. ಡಿಫ್ರೆಂಟಾಗಿ ಏನೋ ಮಾಡಿದ್ದೀನಿ, ಚೆನ್ನಾಗಿ ಬಂದಿದೆ ಅಂತ. ಸೇಮ್ ನಾರ್ಮಲ್ ಅವಲಕ್ಕಿ ಮಾಡ್ಕೊಳ್ಳೋ ಥರನೇ ಮಾಡ್ಕೊಂಡಿದ್ದೀನಿ, ಬಟ್ ನೆನೆಸಿಟ್ಕೊಳ್ಳೋ ವಿಧಾನನ ನಾವು ಚೆನ್ನಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ, ಇಲ್ಲಾಂದರೆ ಮುದ್ದೆ ಥರ ಆಗಿಬಿಡುತ್ತೆ. ಸೊ ಅದ್ರ ಜೊತೆಗೆ ಸ್ವಲ್ಪ ನಾನು ಏನು ಮಾಡಿದ್ದೀನಿ ಅಂದರೆ ಫ್ರೆಂಚ್ ಫ್ರೈಸ್ನ ತೊಗೊಂಡಿದ್ದೀನಿ. ಸೊ ಇಲ್ಲಿ ತೋರಿಸಿರೋ ಅಂಥ ಸಜ್ಜೆ ಅವಲಕ್ಕಿ, ಸಜ್ಜೆ ಅವಲಕ್ಕಿ ಒಗ್ಗರಣೆ, ಅದ್ರ ಜೊತೆಗೆ ಸ್ವಲ್ಪ ಫ್ರೆಂಚ್ ಫ್ರೈಸ್ನ ಹೆಲ್ದಿ ಫ್ರೆಂಚ್ ಫ್ರೈಸ್ನ ತೊಗೊಂಡು ನನ್ನ ಡಿನ್ನರ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಡಿನ್ನರ್ ಆದಮೇಲೆ ಸ್ವಲ್ಪ ಲಡ್ಡುನ ಕರ್ಕೊಂಡು ಪಾರ್ಕಲ್ಲಿ ಸೈಕಲೆಲ್ಲ ತೊಗೊಂಡಿದ್ದಾನಲ್ಲ, ಸೊ ಅವನಿಗೆ ಸೈಕಲಲ್ಲಿ ರೈಡ್ ಹೋಗೋದೆಲ್ಲ ತುಂಬಾ ಇಷ್ಟ. ಕರ್ಕೊಂಡು ಪಾರ್ಕಿಗೆಲ್ಲ ಹೋಗಿದ್ವಿ. ಆ್ಯಂಡ್ ಈ ಥರ ಇತ್ತು ನೋಡಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನಮ್ಮ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಾ ಇದ್ದರೆ ಅಂಥವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಂತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.